ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇರೋ ಪ್ರತಿಭಟನೆ ಬೇರೆ ತಿರುವನ್ನು ಪಡ್ಕೊಂಡಿದೆ. ಸೋಮವಾರ ನಡೆದ ಸಂಸತ್ ಚಲೋ ಹೋರಾಟದಲ್ಲಿ ಆದಂತ ಘಟನೆಗಳು ಈಗ ಕಾಕ್ರೋಚ್ ಪಾರ್ಟಿಯ ತಂತ್ರವನ್ನ ಬದಲಿಸುವಂತೆ ಮಾಡ್ತಾ ಇವೆ. ದೇಶದಾದ್ಯಂತ ಜುಲೈ 24ನೇ ತಾರೀಕಿನಂದು ಶಾಂತಿಯುತ ಪ್ರತಿಭಟನೆಗಳನ್ನ ನಡೆಸೋದಕ್ಕೆ ಕಾಕ್ರೋಚ್ ಪಾರ್ಟಿ ಕರೆ ಕೊಟ್ಟಿದೆ. ಈ ಮೂಲಕ ಸೋಮವಾರ ಆದಂತ ಅನಾಹುತಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಸ್ಟೂಡೆಂಟ್ಗಳು ನಿರ್ಧಾರ ಮಾಡಿದ್ದಾರೆ. ಜುಲೈ 24ರಂದು ನಡೆಯಲಿರುವ ಪ್ರತಿಭಟನೆಗಳಲ್ಲಿ ಸೋಮವಾರ ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಮಾಡಿದ ಲಾಠಿ ಪ್ರಹಾರವನ್ನು ಖಂಡಿಸುವಂತೆ ಹಾಗೂ ನೀಟ್ ಅಕ್ರಮದ ವಿರುದ್ಧ ತನಿಖೆ ನಡೆಸುವಂತೆ ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಕಾಕ್ರೋಚ್ ಪಾರ್ಟಿ ಹೇಳಿದೆ. ಹೀಗೊಂದು ಕಡೆ ನೀಟ್ ವಿಷಯದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ಅಣ್ಣಾ ಹಜಾರೆ ಬೆಂಬಲ ಸಿಗ್ತಾ ಇದೆ. ಹಾಗಾದ್ರೆ ಕಾಕ್ರೋಚ್ ಪ್ರೊಟೆಸ್ಟ್ ಯಾವ ರೂಪವನ್ನ ಪಡೆದಿದೆ? ಅಣ್ಣಾ ಹಜಾರೆ ಮೋದಿಗೆ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಣ್ಣಾ ಹಜಾರೆ ಈ ಹೆಸರು ಯುಪಿಎ ಸರ್ಕಾರದ ಸಮಯದಲ್ಲಿ ಬಹು ಚರ್ಚಿತ ವಿಷಯ. ಅಣ್ಣಾ ಹಜಾರೆ ನಡೆಸಿದ ಆಂದೋಲನ ಯುಪಿಎ ಸರ್ಕಾರವನ್ನ ಕೆಡವಿಬಿಟ್ಟಿತ್ತು. ಆಮ್ ಆದ್ಮಿ ಪಕ್ಷದ ಉದಯಕ್ಕೆ ಕಾರಣ ಆಗಿತ್ತು. ದೇಶದೆಲ್ಲೆಡೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ನಡೆಯುವಂತೆ ಮಾಡೋದ್ರ ಜೊತೆಗೆ ಬಿಜೆಪಿ ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ರಹದಾರಿಯನ್ನು ತೋರಿತ್ತು. ಆದರೆ ಈ ಪ್ರತಿಭಟನೆಯ ನಂತರ ಅಣ್ಣಾ ಹಜಾರೆ ಹೆಚ್ಚಾಗಿ ಕಾಣಿಸಿಕೊಳ್ಳಲಿಲ್ಲ. ಅವರ ಪ್ರತಿಭಟನೆಗಳು ಸೀಮಿತ ಆದವು. ಬಟ್ ಈಗ ಅಣ್ಣಾ ಹಜಾರೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅವರು ಮಹಾರಾಷ್ಟ್ರದ ಅಹಲ್ಯ ನಗರದಲ್ಲಿ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ನೀಟ್ ವಿಷಯದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿಗೆ ಪತ್ರ ಬರೆದಿರುವ ಅಣ್ಣಾ ಹಜಾರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸ್ಥಾನದಿಂದ ಕೆಳಗಿಳಿಸುವಂತೆ ಮನವಿ ಮಾಡಿದ್ದಾರೆ. ಹಾಗೇನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದ್ರೆ ಸರ್ಕಾರ ಬಿದ್ದು ಹೋಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಮಾತುಗಳನ್ನ ಸಂಯಮದಿಂದ ಕೇಳಿ, ಪ್ರತಿಭಟನಾಕಾರ ವಿದ್ಯಾರ್ಥಿಗಳಲ್ಲಿ ನಂಬಿಕೆ ಬರುವಂತಹ ವಾತಾವರಣವನ್ನು ಸೃಷ್ಟಿಸಿ, ಹಾಗೇನೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಅಂತ ಮೋದಿಗೆ ಅಣ್ಣಾ ಹಜಾರೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗೊಂದು ಕಡೆ ಅಣ್ಣಾ ಹಜಾರೆ ಅವರ ಬೆಂಬಲ ಸಿಗ್ತಾ ಇದ್ರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೂಡ ದೇಶವ್ಯಾಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದೇಶದ ನಾನಾ ಕಡೆಗಳಲ್ಲಿ ನೀಟ್ ವಿಷಯವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಬಿಹಾರ, ತಮಿಳುನಾಡು ಸೇರಿದ ಹಾಗೆ ನಾನಾ ರಾಜ್ಯಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಜುಲೈ 24ನೇ ತಾರೀಕಿನಂದು ದೇಶದಾದ್ಯಂತ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಕಾಕ್ರೋಚ್ ಪಾರ್ಟಿ ಕರೆಯನ್ನ ಕೊಟ್ಟಿದೆ. ಈ ಪ್ರತಿಭಟನೆ ಶಾಂತವಾಗಿರಬೇಕು ಅಂತ ಹೇಳಿರುವ ಕಾಕ್ರೋಚ್ ಪಾರ್ಟಿ ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿಗಳ ಮೇಲಿನ ಪೊಲೀಸರ ದೌರ್ಜನ್ಯವನ್ನ ಖಂಡಿಸಬೇಕು ಅನ್ನೋ ಅಜೆಂಡಾವನ್ನ ಮುಂದಿಟ್ಟಿದೆ. ಹಾಗೇನೆ ದೇಶದ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಶಾಂತಿಯುತ ಪ್ರತಿಭಟನೆ ಆಗಬೇಕು ಅನ್ನೋದು ಅವರ ಉದ್ದೇಶ. ಇಲ್ಲಿ ಕಾಕ್ರೋಚ್ ಪಾರ್ಟಿ ಇಷ್ಟೊಂದು ಮುಂಜಾಗ್ರತೆಯನ್ನು ವಹಿಸೋದಕ್ಕೆ ಕಾರಣ ಆಗ್ತಾ ಇರೋದು ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಸಂಭವಿಸಿದ ದುರಂತಗಳು. ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಬೀಸಿರೋದು ಎಷ್ಟು ಅಕ್ಷಮ್ಯ ಅನಿಸುತ್ತೋ ಅದೇ ರೀತಿ ವಿದ್ಯಾರ್ಥಿಗಳ ನಡೆ ಕೂಡ ಒಪ್ಪುವಂಥದ್ದಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳು ದೇಶದ ಆಸ್ತಿ, ಅವರು ಈ ದೇಶದ ಭವಿಷ್ಯ. ಅಂತವರೇ ಖುದ್ದು ಪೊಲೀಸರ ವಾಹನಗಳನ್ನ ನಾಶ ಮಾಡಿದ್ರೆ, ಪೊಲೀಸರನ್ನ ಥಳಿಸಿದ್ರೆ, ಪೊಲೀಸರ ಮೇಲೆ ಕಲ್ಲು ತೂರಿದ್ರೆ ಹೇಗಿರುತ್ತೆ ಅಲ್ವಾ? ಹೀಗಾಗಿನೇ ಸಂಸತ್ ಚಲೋ ಸಂದರ್ಭದಲ್ಲಿ ದೊಡ್ಡ ಸಂಘರ್ಷ ನಡೆದಿದ್ದು, ಹಾಗೇನೆ ಆ ಪ್ರತಿಭಟನೆಯಲ್ಲಿ ಕಾನೂನನ್ನ ಮೀರಿರುವ ವಿದ್ಯಾರ್ಥಿಗಳ ಮೇಲೆ ಪ್ರಕರಣಗಳು ಕೂಡ ದಾಖಲಾಗಿರೋದು. ಇನ್ನು ವಿದ್ಯಾರ್ಥಿಗಳನ್ನ ಕಾನೂನಿನ ಮೂಲಕ ದಂಡಿಸುವ ಪ್ರಕ್ರಿಯೆಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿರುವ ದೆಹಲಿ ಪೊಲೀಸರು ಯಾವೆಲ್ಲ ವಿದ್ಯಾರ್ಥಿಗಳು ದಂಗೆಗೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೋ, ಯಾರೆಲ್ಲ ದಂಗೆಯಲ್ಲಿ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಪ್ರಕರಣವನ್ನ ಬಿಗಿಗೊಳಿಸಿ ಅವರ ಪಾಸ್ಪೋರ್ಟ್ಗಳನ್ನ ಕ್ಯಾನ್ಸಲ್ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮವನ್ನ ಬೀರಲಿದೆ. ಯಾವೆಲ್ಲ ವಿದ್ಯಾರ್ಥಿಗಳು ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದುಕೊಂಡಿದ್ರೋ ಅವರಿಗೆ ಪೊಲೀಸರ ಈ ನಿರ್ಧಾರ ಸಮಸ್ಯೆಯನ್ನು ತಂದೊಡ್ಡಬಹುದು. ಹೀಗಾಗಿನೇ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ದೆಹಲಿ ಪೊಲೀಸರ ಕ್ರಮ ಭಯವನ್ನು ಹುಟ್ಟಿಸಿರೋದಂತೂ ಸುಳ್ಳಲ್ಲ. ಇನ್ನು ವಿದ್ಯಾರ್ಥಿಗಳನ್ನ ಕಾನೂನಿನ ಮೂಲಕ ಶಿಕ್ಷಿಸೋದಕ್ಕೆ ಹೇಗೆ ಪೊಲೀಸ್ ಇಲಾಖೆ ಮುಂದಾಗಿದೆಯೋ ಹಾಗೇನೆ ಪ್ರತಿಭಟನೆಯ ವೇಳೆ ದುಂಡಾವರ್ತನೆಯನ್ನ ತೋರಿದ ಪೊಲೀಸರನ್ನು ಕೂಡ ದೆಹಲಿ ಪೊಲೀಸ್ ಕಮಿಷನರ್ ದಂಡಿಸ್ತಾ ಇದ್ದಾರೆ. ಅದರಲ್ಲೂ ಸಂದೀಪ್ ಲಾಂಬಾ ಅನ್ನೋ ಡಿಸಿಪಿಯನ್ನ ಜಂತರ್ ಮಂತರ್ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ. ಅವರು ಯುವತಿಯೊಬ್ಬರ ಮೇಲೆ ಕೈ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹಾಗೇನೆ RFA ಅಧಿಕಾರಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋದು ಹಾಗೂ ಕಾಕ್ರೋಚ್ ಪಾರ್ಟಿಯ ವಿರುದ್ಧ ಪೋಸ್ಟ್ಗಳನ್ನ ಹಾಕಿರೋದ್ರ ವಿರುದ್ಧ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇನ್ನು ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಯ ಕಾರಣದಿಂದ ಆಗ್ತಾ ಇರೋ ಸಮಸ್ಯೆಗಳಿಂದ ದೆಹಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ 16 ನಿಲ್ದಾಣಗಳನ್ನು ಕ್ಲೋಸ್ ಮಾಡಿದೆ. ಜುಲೈ 23ರಂದೇ ಈ ನಿಲ್ದಾಣಗಳು ಕ್ಲೋಸ್ ಆಗಿದ್ದು, ಜುಲೈ 24ರಂದು ಕೂಡ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಸಿಜೆಪಿಯ ಹೋರಾಟ ಈಗ ವಿಭಿನ್ನ ರೂಪವನ್ನು ಪಡ್ಕೊಂಡಿದ್ದು, ಇದು ಎಲ್ಲಿಗೆ ಹೋಗ್ಮುಟ್ಟುತ್ತೆ, ಇದರ ಲಾಭವನ್ನ ಪಡೆಯೋದು ಯಾರು, ಅಣ್ಣಾ ಹಜಾರೆಯ ಪತ್ರಕ್ಕೆ ಮೋದಿ ಉತ್ತರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಕಾಕ್ರೋಚ್ ಪಕ್ಷದ ಪ್ರತಿಭಟನೆಗಳು ಹಾಗೂ ಅಣ್ಣಾ ಹಜಾರೆ ಮೋದಿಯವರಿಗೆ ಬರೆದಿರುವ ಪತ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ
ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.